ಇದ್ದೀರಾ ಸೂಪರ್ ಪ್ರೈಮ್ ಎಟ್ 9. ನಾನು ಸ್ಮಿತಾ ರಂಗನಾಥ್. ದಿನದ ಅಗ್ರ ಸುದ್ದಿಯನ್ನ ಸಮಗ್ರವಾಗಿ ಹೇಳ್ತೀವಿ ಇವತ್ತಿನ ಸೂಪರ್ ಪ್ರೈಮ್ ಎಟ್ 9 ನಲ್ಲಿ. ಅದಕ್ಕಿಂತ ಮುಂಚೆ ಸೂಪರ್ ಹೆಡ್ಲೈನ್ಸ್. ಗ್ಯಾರಂಟಿ ಕೊಟ್ಟ ಬಳಿಕ ಸೈಲೆಂಟ್ ಗೋಲ್ಮಾಲ್. ಕಳೆದ ತಿಂಗಳಿಗೆ ಹೋಲಿಸಿದ್ರೆ ಬಿಲ್ಲು ಡಬ್ಬಲ್ಲು. ಕರೆಂಟ್ ಶಾಕ್ನಿಂದ ಕನ್ನಡಿಗರು ಕಂಗಾಲು. ಕರಾವಳಿಯಲ್ಲಿ ಆಂಟಿ ಕಮ್ಯುನಲ್ ವಿಂಗ್ ಸ್ಥಾಪನೆ. ನೈತಿಕ ಪೊಲೀಸ್ ಗಿರಿ ತಡೆಯೋಕೆ ಪರಂ ಸೂಚನೆ. ನಂಜನಗೂಡ್ನಲ್ಲಿ ಚಾಕು ಇರಿದಿದ್ದಕ್ಕೆ ಬಿಜೆಪಿ ಖಂಡನೆ. ರಾಜ್ಯದಲ್ಲಿ ಜೋರಾಯಿತು ಗೋಹತ್ಯೆ ಫೈಟ್. ಗೋಪೂಜೆ ಮಾಡಿ ಕೇಸರಿ ಕಾರ್ಯಕರ್ತರ ಪ್ರೊಟೆಸ್ಟ್. ಎಮರ್ಜೆನ್ಸಿ ಹೇರ್ತಿದ್ದಾರೆ ಅಂತ ಬಿಜೆಪಿ ಸಿಟ್ಟು. ಅಭಿವೃದ್ಧಿಗಾಗಿ ಬೆಳಗಾವಿ ಛಿದ್ರ ಛಿದ್ರ. ಮಂತ್ರಿಗಳ ಮಾತಿಗೆ ಮಣಿದು ಜಿಲ್ಲೆ ಒಡೆಯುತ್ತಾ ಸರ್ಕಾರ. ಬಳ್ಳಾರಿ ಒಗ್ಗೂಡಿಸುವಂತೆ ಆಗ್ರಹಿಸಿದ ಬಿ ನಾಗೇಂದ್ರ. ಅಬ್ಬರಿಸೋದನ್ನೇ ಮರೆತ ವರುಣ. ಬಹುತೇಕ ಜಲಾಶಯಗಳು ಬಣಬಣ. ಮಳೆ ಬರ್ದಿದ್ರೆ ಮುಂದಿದೆ ದುರ್ದಿನ. ಗ್ಯಾರಂಟಿ ಗಲಾಟೆ ರಾಜ್ಯದಲ್ಲಿ ಇನ್ನೂ ಕೂಡ ನಿಲ್ತಾ ಇಲ್ಲ. ಅದರಲ್ಲೂ ಈ ಕರೆಂಟ್ ಬಿಲ್ ಫ್ರೀ ಅಂತ ಹೇಳಿ ದಿನಕ್ಕೊಂದು, ಇನ್ಫ್ಯಾಕ್ಟ್ ಕ್ಷಣಕ್ಕೊಂದು ಮಾನದಂಡ ಮುಂದಿಡ್ತಾ ಇರೋ ಸರ್ಕಾರದ ನಿಲುವು ಜನರನ್ನ ಕನ್ಫ್ಯೂಸ್ ಮಾತ್ರ ಅಲ್ಲ, ಕೋಪಗೊಳ್ಳುವಂತೆ ಕೂಡ ಮಾಡ್ತಾ ಇದೆ. ಗ್ಯಾರಂಟಿ ಹೆಸರಲ್ಲಿ ಸೈಲೆಂಟ್ ಸುಲಿಗೆ. ಡಬಲ್ ದರ ಹಾಕಿ ಕರೆಂಟ್ ಬಿಲ್. ಗ್ಯಾರಂಟಿ ಘೋಷಣೆ ಕೊಟ್ಟ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೂಟರ್ನ್ ಹಾಕ್ತಿದೆ ಅನ್ನೋದು ಜಗಜ್ಜಾಹೀರು. 1 ತಿಂಗಳಿನಿಂದ ಬಿಟ್ಟಿ ಕರೆಂಟ್ ಘೋಷಣೆಗೆ 108 ಷರತ್ತು ಹಾಕ್ತಿದೆ ಸರ್ಕಾರ. ಜುಲೈ 1ರಿಂದ ಫ್ರೀ 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 ಅಂತ ಹೇಳಿ ಬಾಕಿ ಬಿಲ್ ಕಟ್ಟಿಬಿಡಿ ಅಂತ ಭಾಷಣ ಬೇರೆ. ಜನನೂ ಇವ್ರ ಮಾತು ಕೇಳಿ ಹಳೆ ಬಿಲ್ ಕಟ್ಟೋಣ ಅಂತ ಹೋದ್ರೆ ಕರೆಂಟ್ ಬಿಲ್ ಡಬಲ್ ಆಗೋಗಿದೆ. ಗದಗದಲ್ಲಿ ಈ ತಿಂಗಳ ಬಿಲ್ ನೋಡಿ ಜನ ಸುಸ್ತು. ಏನ್ ಪ್ರಾಬ್ಲಮ್ ಆಗೈತ್ರಿ? ಬಿಲ್ ರೇಟ್ ಎಫ್ ಸಿ ಏರೈತ್ರಿ. ಅದಕ್ಕೆ ಸ್ವಲ್ಪ ಜಾಸ್ತಿ ಬಂದೈತ್ರಿ. ಅಲ್ಲ, ಅದು ಬಿಲ್ ರೇಟು ಏರೈತಿ. ಇದೊಂದ್ ತಿಂಗಳ ಇದು ಮಾಡ್ಕೋಬೇಕು ಅಷ್ಟು. ಗದಗದ ಕಥೆ ಇದಾದ್ರೆ ಬಾಗಲಕೋಟೆಯಲ್ಲಿ ಮೀಟರ್ ರೀಡರ್ಗೆ ಜನ ಕ್ಲಾಸ್ ತಗೊಂಡ್ರು. ನಾವು ಕರೆಂಟ್ ಬಿಲ್ಲಿಂದ ದೊಡ್ಡ ಸಮಸ್ಯೆ ಆಗಿದೆ ನಮಗೆ. 200 ಯೂನಿಟ್ ಪ್ರತಿ ಮನೆಗೆ 200 ಯೂನಿಟ್ ಫ್ರೀ ಅಂತೇಳಿ ಘೋಷಣೆನೂ ಮಾಡಿದ್ರು. ಜನರ ಕಡೆ 1 to ಡಬಲ್ ಬಿಲ್ ವಸೂಲಿ ಮಾಡಕತ್ತ. 250 ಕೊಟ್ಟು ಇಲ್ಲಿ ಹೋಗಿ 900 ಕಟ್ಟಿದ್ದಾರೆ. ಇವಾಗ ಕರೆಂಟ್ ಬಿಲ್ ಏನಾಗೈತಪ್ಪ ಅಂದ್ರ ಪ್ರತಿ ತಿಂಗಳು 500, 510, 20 ಬರ್ತೈತ್ರಿ. ಈ ತಿಂಗಳ 1270 ರೂಪಾಯಿ ಬಂದತ್ರಿ. ಇದು ಕಂಡೀಷನ್ ಹಾಕದ್ ಬಹಳ ತಪ್ಪು. ಎಲ್ಲ ಓಟ್ ಹಾಕಿದಂತ ತಪ್ಪಾಯ್ತಾ? ಎಲ್ಲರಿಗೂ ಫ್ರೀ ಕೊಡ್ಬೇಕಂತ ನಾನು ಮನವಿ ಮಾಡ್ತಾ ಇದ್ದೀನಿ. ಸ್ವಂತ ಮನಿದವ್ರು ನೀವು ಫ್ರೀ ಮಾಡಿದ್ಮೇಲೆ ನಾವು ಬಾಡಿಗೆದವ್ರು ನಾವು ಹೆಂಗ್ ಕಟ್ಬೇಕ್ರಿ? ಫ್ರೀ ಕರೆಂಟ್ ಅತ್ಲಾಗಿರ್ಲಿ, ಮಾಮೂಲಿ ಬರ್ತಿದ್ದ ಬಿಲ್ಲೇ ಡಬಲ್ ಬಂದೈತಿ ಅನ್ನೋ ಕೂಗೀಗ ಶುರುವಾಗಿದೆ. ನೀವು ಫ್ರೀ ಕರೆಂಟ್ ಅಂತ ಖುಷಿ ಪಡೋಕು ಮುಂಚೆ ನಿಮ್ಮ ಹಿಂದಿನ ಹಾಗೆ ಈ ತಿಂಗಳ ಕರೆಂಟ್ ಬಿಲ್ ಅನ್ನ ಕಂಪೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಯಾಕೆ ನೋಡ್ಬೇಕು, ಕಂಪೇರ್ ಯಾಕೆ ಮಾಡಬೇಕು, ಹಾಗೆ ಯಾವೆಲ್ಲ ವ್ಯತ್ಯಾಸಗಳನ್ನ ಗಮನಿಸಬೇಕು, ಇದನ್ನ ವಿವರಿಸ್ತಾರೆ ನಮ್ಮ ಡೆಪ್ಯೂಟಿ ನ್ಯೂಸ್ ಎಡಿಟರ್ ರಾಘವೇಂದ್ರ ಗುಡಿ. ಓವರ್ ಟು ಯು ಗುಡಿ. ಸ್ಮಿತಾ, ನಮ್ಮ ಬಳಿಯಲ್ಲಿ 2 ಬಿಲ್ಗಳಿದಾವೆ. ಈ ಬಿಲ್ಗಳನ್ನ ನೋಡ್ತಾ ಇದ್ರೆ ಇದು ಗೃಹ ಜ್ಯೋತಿ ಯೋಜನೆನ ಅಥವಾ ಜೇಬನ್ನೇ ಸುಡುವಂತ ಗೃಹ ಜ್ವಾಲೆ ಯೋಜನೆನ ಅಂತ ಪ್ರಶ್ನೆಗಳು ಮೂಡೋ ಹಾಗಾಗುತ್ತೆ. ಯಾಕಂದ್ರೆ ಈಗ ನನ್ನ ಬಳಿಯಲ್ಲಿ ಇರ್ತಕ್ಕಂಥದ್ದು ಈ ಬಿಲ್ ಇದೆಯಲ್ಲ, ಏಪ್ರಿಲ್ನಲ್ಲಿ ಬಳಕೆಯಾಗಿ ಮೇನಲ್ಲಿ ಬಂದಿರತಕ್ಕಂಥ ಬಿಲ್ ಒಂದಿದ್ರೆ, ಇನ್ನೊಂದು ಮೇನಲ್ಲಿ ಬಳಕೆಯಾಗಿ ಜೂನ್ನಲ್ಲಿ ಬಂದಿರತಕ್ಕಂಥ ಬಿಲ್ ಇದೆ. ಈ ಮೇ ಬಿಲ್ನಲ್ಲಿ ನೋಡ್ತಾ ಇದ್ರೆ ಈಗ ನಿಗದಿತ ಶುಲ್ಕ ಪ್ರಮಾಣ ಮೊತ್ತ ಅಂತ ಇದೆ. ಈ ನಿಗದಿತ ಶುಲ್ಕ ಇದೆಯಲ್ಲ, ಇಲ್ಲಿ ನೋಡಿ ನಾವು ಇಲ್ಲಿ ಗಮನಿಸ್ತಾ ಇದ್ದೀವಿ, ಅದು 85 ರೂಪಾಯಿ ಫಿಕ್ಸ್ಡ್ ಆಗಿ ಇರ್ತಕ್ಕಂಥದ್ದು. ಈ 85 ರೂಪಾಯಿನ ಗಮನಿಸಿ ವೀಕ್ಷಕರೇ. ಅದನ್ನೇ ನಾವು ಕಳೆದ ಬಾರಿಯ ಗಮನಿಸ್ತಾ ಇದ್ರೆ, ಅಂದ್ರೆ ಜೂನ್ನಲ್ಲಿ ಬಂದಿರತಕ್ಕಂಥದ್ದನ್ನು ಗಮನಿಸ್ತಾ ಇದ್ರೆ, ಈ ನಿಗದಿತ ಶುಲ್ಕ ಮೊತ್ತ ಇದೆಯಲ್ಲ 110 ರೂಪಾಯಿ ಅಂತ ಬಂದಿದೆ. 1 ಕಿಲೋವ್ಯಾಟ್ಗೆ 110 ರೂಪಾಯಿ ಅಂತ ಬಂದಿದೆ. ಎರಡನೇದಾಗಿ ನಾವು ಗಮನಿಸ್ತಾ ಇದ್ದೀವಿ, ಇಲ್ಲಿ ಈ ವಿದ್ಯುತ್ ಶುಲ್ಕ ಎಷ್ಟು ಬಂದಿದೆ. ಇಲ್ಲಿ 91 ಯೂನಿಟ್ನಷ್ಟು ಬಳಕೆಯಾಗಿರ್ತಕ್ಕಂಥದ್ದು. ಈ 91 ಯೂನಿಟ್ ಇದೆಯಲ್ಲ, ಇದರಲ್ಲಿ 50 ಯೂನಿಟ್ಗೆ 4 ರೂಪಾಯಿ ಅಷ್ಟು ಆಗುತ್ತೆ. ಅದು 200 ರೂಪಾಯಿ ಅಷ್ಟು ಬಿಲ್ ಬಂದಿರುತ್ತೆ. ಅದೇ ರೀತಿಯಾಗಿ ಮಿಕ್ಕಿದಂಥ 41 ಯೂನಿಟ್ ಇರುತ್ತಲ್ಲ, ಅದಕ್ಕೆ 5 ರೂಪಾಯಿ 30 ಪೈಸೆ ಅಂತ ಪ್ರತಿ ಯೂನಿಟ್ಗೆ ಬಂದಾಗ 217.30 ಬರುತ್ತೆ. ಅದನ್ನೇನು ಮಾಡಲಾಗಿದೆ, ಈ ಬಾರಿ 111 ಯೂನಿಟ್ನಷ್ಟು ವಿದ್ಯುತ್ ಬಳಕೆಯಾಗಿದೆ. ಅದಕ್ಕೆ ಪ್ರತಿ ಯೂನಿಟ್ಗೆ ಅದು ಒಂದೇ ಬಳಕೆಯಾಗಿದ್ರು ಅಷ್ಟೇ, 111 ಬಳಕೆಯಾಗಿದ್ರು ಅಷ್ಟೇ, 5 ರೂಪಾಯಿ 30 ಪೈಸೆ ಅಷ್ಟು ಅದಕ್ಕೆ ನಿಗದಿ ಮಾಡಿದರೆ. ಅದರ ಮೊತ್ತನೇ 588.30 ಬಂದಿದೆ.
ಈ ರೀತಿಯಾಗಿ ನೋಡ್ತಾ ಇದ್ದಾಗ ಒಟ್ಟಾರೆಯಾಗಿ ನೋಡ್ತಾ ಇದ್ರೆ ಕಳೆದ ಬಾರಿ ಬಂದಂಥ ಬಿಲ್ನಲ್ಲಿ 590 ರೂಪಾಯಿಯಷ್ಟು ಶುಲ್ಕ ಬಂದಿರುತ್ತೆ. ಅದಕ್ಕೆ 91 ಯೂನಿಟ್ ಬಳಕೆಯಾಗಿದೆ. ಈಗ 111 ಯೂನಿಟ್ಗೆ 1270 ರೂಪಾಯಿಯಷ್ಟು ಬಿಲ್ ಬಂದಿದೆ. ಅಂದ್ರೆ ಬಹುತೇಕವಾಗಿ ಡಬಲ್ ಬಂದಿರತಕ್ಕಂಥದ್ದು. ಓವರ್ ಟು ಯು ಸ್ಮಿತಾ. ರೈಟ್, ಥ್ಯಾಂಕ್ ಯು ರಾಘವೇಂದ್ರ ಗುಡಿ. ಹೀಗಾದ್ರೆ ಜನರಲ್ಲಿ ಗೊಂದಲ ಹೆಚ್ಚಾಗೋದು ಸಹಜ ತಾನೆ. ಇದೇ ಗೊಂದಲ ಈಗ ವಿರೋಧ ಪಕ್ಷಗಳ ಬಾಯಿಗೆ ಆಹಾರ. ಇನ್ನು ವಿರೋಧ ಪಕ್ಷಗಳ ಆರೋಪಕ್ಕೆ ಆಡಳಿತಾರೂಢ ಕಾಂಗ್ರೆಸ್ ನಾಯಕರ ಪ್ರತ್ಯುತ್ತರ ಕೂಡ ಖಾರವಾಗೇ ಇದೆ. 200 ಯೂನಿಟ್ ಕೊಡ್ತೀನಿ ಅಂತ ಹೇಳಿದ್ರೆ ನೀವು ಪ್ರತಿ ಕುಟುಂಬಕ್ಕೆ ಏನು ಅನ್ನೋದು ಮೊದಲೇ ಯೋಚನೆ ಮಾಡಲಿಲ್ಲ. ನೀವು ಯಾಕೆ ಮಾಡಲಿಲ್ಲ? 200 ಯೂನಿಟ್ ಕೊಡ್ಬೋದು ಇಲ್ವೋ ಪುಕ್ಕಟ್ಟೆ ಅಂತ ಹೇಳಿ ಈಗ ಷರತ್ತು ಹಾಕಿದ್ರೆ ಅದು ಅವತ್ತೇ ಯೋಚನೆ ಮಾಡಬೇಕಾಗಿತ್ತಲ್ವೇ? ಈಗ ಬಾಡಿಗೆದಾರರ ಕತೆ ಏನಾಗಿದೆ, ಇಲ್ಲಿ ವಿದ್ಯುತ್ ಉಚಿತ, ಷರತ್ತು ವಿಪರೀತ. ಅವತ್ತಿದ ಹೇಳಿದ ಷರತ್ತು ಹಾಕ್ತೀವಿ ಅಂತ ಹೇಳಿ ಬಾಡಿಗೆದಾರರಿಗೂ ಉಚಿತ ವಿದ್ಯುತ್ ಕೊಡ್ತೀವಿ, ಬಾಡಿಗೆದಾರರಿಗೂ ಕೊಡ್ತೀವಿ. ಅವ್ರು ಯಾರು ಕೂಡ ಕಟ್ಟಾಗಿಲ್ಲ. ಎಲ್ರಿಗೂ ಬಾಡಿಗೆದಾರರು ಸೇರಿಸ್ಕೊಂಡು ಸಹಾಯ ಆಗ್ತದೆ. ಯಾರು ಗೊಂದಲ ಮಾಡ್ಕೊಳ್ಬೇಕಾಗಿಲ್ಲ. ಎಲ್ಲ ಗೊಂದಲನ್ನು ನಿವಾರಣೆ ಮಾಡ್ತೀವಿ. ನಾವೇನ್ ಮಾತು ಕೊಟ್ಟಿದೀವಿ ಆ ಮಾತು ಪ್ರಕಾರ ಉಳಿಸ್ಕೊಳ್ತೀವಿ ಅಷ್ಟೇ, ಸಿಂಪಲ್. ಯಾವುದು ಗೃಹ ಜ್ಯೋತಿ ಇದೆಲ್ಲ ಕೇವಲ ಊಹಾಪೋಹ, ಜನರಿಗೆ ಕಿವಿಗೆ ಹೂಗಿಸ್ಬೇಡ್ರಿ. ಕೊಟ್ಟ ಭರವಸೆಗಳನ್ನ ಮಾತುಗಳನ್ನು ಉಳಿಸ್ಕೊಳ್ಬೇಕು. ಜನರು ಇವತ್ತು ವಿಶ್ವಾಸ ಇಟ್ಟು ಕೋಟಕ್ಕೆ 2023-24 ಷರತ್ತುಗಳು ಹಾಕಬಾರ್ದು. ಈ ಹೋರಾಟ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಹೋರಾಟ ಮೋದಿ ಮತ್ತು ಸಿದ್ದರಾಮಯ್ಯ ನಡುವೆ ಇರ್ತಕ್ಕಂಥ ಹೋರಾಟ ಅಂತಕ್ಕಂಥ ಮಾತಾಡ್ತಾರೆ. ಈ ಹೋರಾಟದಲ್ಲಿ ಸಿದ್ದರಾಮಯ್ಯನವರು ಗೆದ್ದಿದ್ದಾರೆ, ಮೋದಿ ಅವರು ಸೋತಿದ್ದಾರೆ. ಬಿಜೆಪಿಯವರು ತಾವು ಕಳ್ಳ ಪರರ ನಂಬ ಅನ್ನೋ ಹಾಗೆ ಅವ್ರು ಹೇಗೆ ಸುಳ್ಳುಗಳನ್ನು ಹೇಳಿ ಅವ್ರು ಸುಮಾರು 600ಕ್ಕೂ ಹೆಚ್ಚು ಭರವಸೆಗಳನ್ನ ನಾವು ಕರ್ನಾಟಕದಲ್ಲಿ ಕೊಟ್ಟಿದ್ರು. ಆದ್ರೆ ಒಂದು ಭರವಸೆ ಕೂಡ ಈಡೇರಿಸಿಲ್ಲ. ಅವರ ಒಂದು ನಿರೀಕ್ಷೆಯನ್ನ ಹುಸಿಗೊಳಿಸಿ ನಮ್ಮ ಸರ್ಕಾರ ಇವತ್ತು ಏನು ಚುನಾವಣೆಗಿಂತ ಮುಂಚೆ 5 ಗ್ಯಾರಂಟಿಗಳನ್ನ ಮುಖ್ಯವಾಗಿ ನಾವು ಘೋಷಣೆ ಮಾಡಿದ್ವಿ. ಆ 5 ಗ್ಯಾರಂಟಿಗಳನ್ನ ಆರೋಪ ಪ್ರತ್ಯಾರೋಪ ಒಂದ್ ಕಡೆ ಆದ್ರೆ ಈ ಕರೆಂಟ್ ಬಿಲ್ ಗ್ಯಾರಂಟಿಯಲ್ಲಿ ಬಾಡಿಗೆ ಮನೆಯವರಿಗೆ ಏನು ಅನ್ನೋ ಪ್ರಶ್ನೆ ಇದ್ದೇ ಇತ್ತು. ಅದಕ್ಕೆ ಇವತ್ತು ಒಂದ್ ರೀತಿಯಲ್ಲಿ ಸ್ಪಷ್ಟ ಉತ್ತರ ಸಿಕ್ಕಿದೆ. ನೀವು ಬಾಡಿಗೆ ಮನೆಯಲ್ಲಿದ್ದು ಗೃಹ ಜ್ಯೋತಿ ಯೋಜನೆಯ ಗ್ಯಾರಂಟಿ ನಿಮಗೆ ಬೇಕಿದ್ರೆ ನೀವು ಏನು ಮಾಡಬೇಕು ಅನ್ನೋದಕ್ಕೆ ಒಂದಷ್ಟು ಅಂಶಗಳನ್ನ ಗಮನಿಸ್ತಾ ಹೋಗೋಣ. ಬಾಡಿಗೆದಾರರು ಏನ್ ಮಾಡಬೇಕು, ಗೃಹ ಜ್ಯೋತಿ ಯೋಜನೆಯ ಫಲಾನುಭವಿಗಳ ಆಗ್ಲಿಕ್ಕೆ ಅನ್ನೋದಕ್ಕೆ ಈ ಅಂಶಗಳನ್ನ ನೀವು ಫಾಲೋ ಮಾಡಬೇಕಾಗತ್ತೆ. ಬಾಡಿಗೆದಾರರಿಗೂ ಕೂಡ 200 ಯೂನಿಟ್ನವರೆಗೆ ವಿದ್ಯುತ್ ಬಿಲ್ ಇರೋದಿಲ್ಲ, ಫ್ರೀ ಆಗಿ ಲಭ್ಯವಾಗುತ್ತೆ ಅನ್ನೋದನ್ನ ಖುದ್ದು ಮುಖ್ಯಮಂತ್ರಿ ಹಾಗೆ ಉಪಮುಖ್ಯಮಂತ್ರಿ ತಿಳಿಸಿದ್ದಾರೆ. ಇದರ ಜೊತೆಗೆ 200 ಯೂನಿಟ್ ಮೀರಿದ್ರೆ ಸಂಪೂರ್ಣ ಬಿಲ್ ಅನ್ನ ನೀವು ಕೂಡ ಕಟ್ಟಬೇಕಾಗತ್ತೆ. 199 ಕ್ಯಾಪ್ ಲಿಮಿಟ್ ಏನ್ ಹೇಳಿದ್ದಾರೆ ಅಷ್ಟರ ಒಳಗ್ ಬಂದ್ರೆ ಫ್ರೀ, ಅದಕ್ಕಿಂತ ಹೆಚ್ಚಾದ್ರೆ ಪೂರ್ತಿ ಪ್ರಮಾಣದ ಬಿಲ್. ಇನ್ನು 12 ತಿಂಗಳು ಒಂದೇ ಮನೆಯಲ್ಲಿ ಬಾಡಿಗೆಗೆ ಇರಬೇಕು. ಇನ್ನು ಹಿಂದಿನ 12 ತಿಂಗಳು ನಾವು ಹೇಳ್ತಾ ಇರೋದು ಅಂದ್ರೆ ಇವತ್ತಿನಿಂದ 12 ತಿಂಗಳಿನ ಹಳೆ ಬಿಲ್ಲು ಅದೇ ಮನೆಯದ್ದು ನೀವು ಕೊಡಬೇಕಾಗತ್ತೆ. ಅದರ ಲೆಕ್ಕಾಚಾರವನ್ನ ಅಂದಾಜಿಗೆ ತೆಗೆದುಕೊಳ್ತಾರೆ. ಬಾಡಿಗೆ ಮನೆ ಮೀಟರ್ಗೆ ಬಾಡಿಗೆದಾರರ ಆಧಾರ್ ಲಿಂಕ್ ಆಗಿರಬೇಕು. ಇದು ಬಹುತೇಕ ಕಡೆಗಳಲ್ಲಿ ಆಗಿರೋದಿಲ್ಲ. ಓನರ್ಗಳ ಹೆಸರಲ್ಲೇನೆ ಮೀಟರ್ ಇರುತ್ತೆ, ಅವರ ಆಧಾರ್ ಲಿಂಕ್ ಆಗಿರುತ್ತೆ. ಕೆಲವೊಂದು ಅದೂ ಕೂಡ ಆಗಿರಲ್ಲ. ಆದ್ರೆ ನಿಮ್ಗೆ ಈ ಯೋಜನೆಯ ಫಲ ಸಿಗಬೇಕು ಅಂದ್ರೆ ನಿಮ್ಮ ರೆಂಟೆಡ್ ಹೌಸ್ಗೆ ಅಲ್ಲಿನ ಮೀಟರ್ಗೆ ನಿಮ್ಮ ಆಧಾರ್ ಲಿಂಕ್ ಆಗಿರಬೇಕು. ಇನ್ನು ಸೇವಾ ಸಿಂಧುವಿನಲ್ಲಿ ಬಾಡಿಗೆ ಅಥವಾ ಭೋಗ್ಯದ ಅಗ್ರಿಮೆಂಟ್ ಅನ್ನ ಸೇರಿಸಬೇಕು. ನೀವು ಮನೆಯನ್ನ ರೆಂಟ್ ಅಥವಾ ಲೀಸಿಗೆ ಪಡೆಯುವಾಗ ಓನರ್ ಜೊತೆಯಲ್ಲಿ ಮಾಡಿಕೊಂಡಿದ್ದ ರೆಂಟಲ್ ಅಗ್ರಿಮೆಂಟ್ ಆ ಒಂದು ಪ್ರತಿಯನ್ನ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಇದು ಡಾಕ್ಯುಮೆಂಟೇಶನ್ ಅಂದ್ರೆ ದಾಖಲಾತಿಯ ಕಾರಣಕ್ಕೋಸ್ಕರ. ಇದ್ರ ಜೊತೆಗೆ ಮನೆ ಇನ್ ಕೇಸ್ ಬದಲಾವಣೆ ಮಾಡಿದ್ರೆ, ನಾವು 12 ತಿಂಗಳು ಇರ್ಲಿಲ್ಲಪ್ಪ, 3 ತಿಂಗಳಿನ ಯಾವ್ದೋ ಮನೇಲಿದ್ವಿ, ಹೊಸ ಮನೆಗೆ ಬಂದ್ವಿ, ಆಗೇನ್ ಮಾಡಬೇಕು? ಆಗ ಕೂಡ ಹೊಸ ಮನೆಯ ಮೀಟರ್ಗೆ ಅಥವಾ RR ನಂಬರ್ಗೆ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಬೇಕಾಗತ್ತೆ. ಮನೆ ಮಾಲೀಕರು ಒಪ್ಪಿದ್ರೆ ಓಕೆ, ಅವ್ರು ಒಪ್ಪದೇ ಇದ್ರೆ ಬರೋದು ಕಿರಿಕಿರಿ. ಯಾಕೆ? ಈಗ ಇನ್ ಕೇಸ್ ಮನೆ ಓನರು ಅವ್ರಿಗೆ ಬೇಕಾದ ಡಾಕ್ಯುಮೆಂಟೇಶನ್ ಅಂದ್ರೆ ಬಾಡಿಗೆದಾರರಿಗೆ ಬೇಕಾದ ಡಾಕ್ಯುಮೆಂಟೇಶನ್ ಅಥವಾ ಈ ಪ್ರಾಸೆಸ್ ಏನು ಲಿಂಕ್ ಮಾಡ್ಕೊಳ್ಳೋದು, ಜೊತೆಗೆ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ನಿಮ್ಮ ಅಂದ್ರೆ ಬಾಡಿಗೆದಾರರ ಡೀಟೇಲ್ಸ್ ಅನ್ನ ಅಟ್ಯಾಚ್ ಮಾಡೋದು, ಇಂಥ ಸಂದರ್ಭದಲ್ಲಿ ನಿಮ್ಮ ಓನರ್ಗಳ ಸಹಕಾರ ಕೂಡ ಬಹಳ ಅವಶ್ಯಕತೆ ಇರುತ್ತೆ. ಇನ್ ಕೇಸ್ ಅದಾಗದೆ ಹೋದ್ರೆ ಈ ಯೋಜನೆಯ ಫಲಾನುಭವಿಗಳಾಗ್ಲಿಕ್ಕೆ ನಿಮಗೆ ಕಷ್ಟ ಆಗೋ ಸಾಧ್ಯತೆಗಳಿದೆ. ಇದೆಲ್ಲ ಒಂದ್ ಕಡೆ ಆದ್ರೆ, ಕರೆಂಟ್ ಖ್ಯಾತೆ ಒಂದ್ ಕಡೆ ಆದ್ರೆ, ಗೋಹತ್ಯೆ ಮ್ಯಾಟ್ರು ಕೂಡ ಇನ್ನು ತಣ್ಣಗಾಗ್ತಾ ಇಲ್ಲ. ಕೈ ಹಾಕಿದ್ರೆ ಪ್ರತಿಭಟನೆ ಫಿಕ್ಸ್ ಅಂತ ಬಿಜೆಪಿ ಕೂತಿದ್ರೆ ಸರ್ಕಾರ ಡ್ಯಾಮೇಜ್ ಆಗದಂತೆ ಈ ವಿಚಾರವನ್ನ ಮ್ಯಾನೇಜ್ ಮಾಡೋ ಯತ್ನ ಮಾಡ್ತಿದೆ. ಎಮ್ಮೆ ಕೋಣ ಕಡಿಯೋದಾದ್ರೆ ಹಸುವೆ ಕಡಿಬಾರ್ದು. ಎಮ್ಮೆ ಕೋಣ ಕಡಿಯಬಹುದು ಅನ್ನೋದಾದ್ರೆ ಹಸುಗಳನ್ನು ಯಾಕೆ ಕಡಿಯಬಾರದು ಅಂತ ಪಶುಸಂಗೋಪನಾ ಸಚಿವರೇ ಸವಾಲಾಕಿದ್ದಾರೆ. ಕಾಂಗ್ರೆಸ್ ನಾಯಕರ ಮಾತು ಸಹಜವಾಗಿಯೇ ಬಿಜೆಪಿಗೆ ಸಿಟ್ಟು ತರಿಸಿದೆ. ಕೇಸರಿ ಸೇನೆಯಂತೂ ಪ್ರತಿಭಟನೆಯ ಹಾದಿಯನ್ನೇ ಹಿಡಿದಿದೆ. ಬೆಂಗಳೂರಿನಲ್ಲಿ ಬಿಜೆಪಿ ಕಾರ್ಯಕರ್ತರು ಬೃಹತ್ ಪ್ರೊಟೆಸ್ಟ್ ಮಾಡಿದ್ರು. ಗದಗದಲ್ಲಿ ರಾಮಸೇನೆ ಮುಖಂಡರು ಗೋಪೂಜೆ ಮಾಡೋ ಮೂಲಕ ಕಾಂಗ್ರೆಸ್ ವಿರುದ್ಧ ಹೋರಾಟ ನಡೆಸಿದ್ದಾರೆ.
ಕೊಪ್ಪಳದಲ್ಲಿ ವಿದ್ಯುತ್ ದರ ಏರಿಕೆ, ಗೋಹತ್ಯೆ ನಿಷೇಧ ಕಾಯ್ದೆ ಹಿಂಪಡೆಯಲು ಮುಂದಾಗಿರುವ ರಾಜ್ಯ ಸರ್ಕಾರದ ವಿರುದ್ಧ ಸಂಸದ ಸಂಗಣ್ಣ ಕರಡಿ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಯಿತು. ಗೋಹತ್ಯದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿ ಹೇಳ್ತಾ ಇದ್ದಾರೆ ಅದು ಗೋಹತ್ಯೆ ಕಾಯ್ದೆಯಲ್ಲಿ ಇದೆ, ವಯಸ್ಸಾದಂಥ ಆಕಳುಗಳನ್ನು ಕಡಿಬೇಕಂತ. ಅಂದರೆ ಅದು ಕಾಯ್ದೆನೇ ಅಲ್ಲ. ನನ್ನ ವಿಚಾರದಾಗ ಏನಾದರೂ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳು ಈ ಥರ ಹೇಳಿಕೆ ಕೊಡೋದ? ನಾಳೆ ಸಿದ್ದರಾಮಯ್ಯನವರು 75 ವರ್ಷ ಆಗಿರುವಂತ ಯಾವುದೇ ಪುರುಷರು ಇರಬಾರ್ದು, ಮಹಿಳೆಯರು ಇರಬಾರ್ದು ಅಂತ ನಿರ್ಣಯ ಮಾಡಿಬಿಡ್ತಾರೆ. ಇವತ್ತು ಹಸುಗ್ ಮಾಡಿದ್ದಾರೆ, ನಾಳೆ ಮನುಷ್ಯರಿಗೆ ಮಾಡ್ತಾರೆ. ಅವರು ಅಷ್ಟು ಕೆಟ್ಟ ರೀತಿ ಆಲೋಚನೆ ಮಾಡುವಂತ ಮನಸ್ಸು ಅವ್ರದಲ್ಲ. ಬಿಜೆಪಿ ಆಕ್ರೋಶ ಹೆಚ್ಚಾಗ್ತಿದ್ದಂತೆ ರಾಜ್ಯ ಸರ್ಕಾರ ತೇಪೆ ಹಚ್ಚುವ ಕೆಲಸಕ್ಕೆ ಕೈ ಹಾಕಿದೆ. ಸರ್ಕಾರದ ಎದುರಿಗೆ ಯಾವುದೇ ಆ ರೀತಿಯಾಗಿರ್ತಕ್ಕಂಥ ಪ್ರಸ್ತಾವನೆ ಸದ್ಯಕ್ಕಿಲ್ಲ. ಇನ್ನು ಚಕ್ರವರ್ತಿ ಸೂಲಿಬೆಲೆ ವಿರುದ್ಧ ಕೈಗಾರಿಕಾ ಮಂತ್ರಿ ಎಂಬಿ ಪಾಟೀಲ್ ಗುಡುಗಿದ್ದು ಕಾಂಗ್ರೆಸ್ ನಾಯಕರ ವಿರುದ್ಧ ಕೇಸರಿ ಸೇನೆ ದಂಡೆತ್ತಿ ಬಂದಿದೆ. ಕರ್ನಾಟಕದಲ್ಲೇನು ಎಮರ್ಜೆನ್ಸಿ ಇದೆಯಾ ಅಂತ ಬಿಜೆಪಿ ನಾಯಕರು ಗುಡುಕ್ತಿದ್ದಾರೆ. ಪ್ರತಿಯೊಬ್ಬ ವ್ಯಕ್ತಿಯ ವಾಕ್ ಸ್ವಾತಂತ್ರ್ಯ ಮೊಟಕುಗೊಳಿಸ್ತಾ ಇದ್ದಾರೆ. ತಮ್ಮ ಅಭಿಪ್ರಾಯಕ್ಕೆ ಯಾರು ಸಹಮತ ಇಲ್ಲ, ಅವರ ಧ್ವನಿಯನ್ನು ಇವತ್ತು ದಮನ ಮಾಡುವಂಥ ಪ್ರವೃತ್ತಿಯಲ್ಲಿ ಅವರು ಮಾತಾಡ್ತಿರುವಂಥದ್ದು. ಮತ್ತೆ ಅತಿ ಶೀಘ್ರದಲ್ಲಿ ಕರ್ನಾಟಕದಲ್ಲಿ ಎಮರ್ಜೆನ್ಸಿ ಬರ್ತಾಯಿದೆ ಅನ್ನುವಂಥ ಒಂದು ಭಾಳ ಸ್ಪಷ್ಟವಾಗಿದೆ. ಆದರೆ ಇವ್ರು ಏನು ಹೇಳ್ತಾರೆ, ಮಾತಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಬಗ್ಗೆ ಅವನ ವಿಚಾರಗಳನ್ನು ವ್ಯಕ್ತಪಡಿಸ್ತಾನೆ, ಸಾಬೀತುಪಡಿಸ್ತಾನೆ ಸಮಾಜದ ಮುಂದೆ, ಸಾರ್ವಜನಿಕರ ಮುಂದೆ, ಅದಕ್ಕೆ ಕಡಿವಾಣ ಹಾಕ್ತಾರೆ. ಇವರೇನು ಎಮರ್ಜೆನ್ಸಿ ಡಿಕ್ಲೇರ್ ಮಾಡ್ತಾರಾ? ಇವರು ಹೆಚ್ಚು ದಿನ ಇರಕ್ಕೆ ಸಾಧ್ಯ ಇಲ್ಲ. ತುರ್ತು ಪರಿಸ್ಥಿತಿ ಹೇರಿ ಸಂವಿಧಾನವನ್ನೇ ಬಿಡುಬೇಲು ಮಾಡಿ ಪ್ರಜಾಪ್ರಭುತ್ವವನ್ನೇ ಹತ್ತಿಕ್ಕಿದ ಕಾಂಗ್ರೆಸ್ಸಿಗೆ ಹಿಂದೆ ಬುದ್ಧಿ ಕಲಿಸಿದ್ದನ್ನು ಇವರು ನೆನಪಲ್ಲಿ ಇಟ್ಕೋಬೇಕು. ನೈತಿಕ ಪೊಲೀಸ್ಗಿರಿ, ಕರಾವಳಿಯ ಕಿನಾರೆಯಿಂದ ಆಗಾಗ ತೇಲಿ ಬರೋ ಈ ಆತಂಕಕಾರಿ ಬೆಳವಣಿಗೆಗಳಿಗೆ ಬ್ರೇಕ್ ಹಾಕೋಕೆ ಗೃಹ ಸಚಿವರು ಮುಂದಾಗಿದ್ದಾರೆ. ನಮಗೂ ಅದೇ ಬೇಕು, ಇದರ ಜೊತೆಗೆ ಗೋರಕ್ಷಣೆ ವಿಂಗ್ ಕೂಡ ಬರ್ಲಿ ಅಂತಿದ್ದಾರೆ ಹಿಂದೂ ಕಾರ್ಯಕರ್ತರು. ಮಂಗಳೂರಲ್ಲಿ ಆಂಟಿ ಕಮ್ಯುನಲ್ ವಿಂಗ್ ಸ್ಥಾಪನೆ, ನೈತಿಕ ಪೊಲೀಸ್ಗಿರಿ ನಡೆಸಿದ್ರೆ ಎಸಿಡಬ್ಲ್ಯೂ ಎಂಟ್ರಿ, ಹಿಂದೂ ಮುಸ್ಲಿಂ ಯುವಕ ಯುವತಿಯರು ಒಟ್ಟಿಗೆ ಓಡಾಡಿದ್ರೆ ಅಟ್ಯಾಕ್, ಧರ್ಮದ ಹೆಸರಲ್ಲಿ ದಾಳಿ, ಗೋರಕ್ಷಣೆ ಹೆಸರಲ್ಲಿ ದಾಳಿ ನಡೆಸಿ ಹಲ್ಲೆ. ಇನ್ಮುಂದೆ ಸಂಘಟನೆಗಳ ಹೆಸರಲ್ಲಿ ಇಂಥದ್ದೆಲ್ಲ ಯಾರೂ ಮಾಡಂಗಿಲ್ಲ. ಪೊಲೀಸ್ ಠಾಣೆಗೆ ಹೋಗಬೇಕು, ದೂರು ಕೊಡಬೇಕು, ತನಿಖೆ ಆಗುತ್ತೆ, ಕೋರ್ಟ್ ಇರುತ್ತೆ. ಅದನ್ನು ಬಿಟ್ಟು ನೈತಿಕ ಪೊಲೀಸ್ಗಿರಿ ನಡೆಸಿದ್ರೆ ನಾಳೆಯಿಂದ ಪೊಲೀಸ್ ಟೀಮ್ ಎಂಟ್ರಿ ಕೊಡುತ್ತೆ. ಕರಾವಳಿ ಭಾಗದಲ್ಲಿ ಪದೇ ಪದೇ ನಡೆಯೋ ನೈತಿಕ ಪೊಲೀಸ್ಗಿರಿಗೆ ಫುಲ್ ಸ್ಟಾಪ್ ಹಾಕಲು ಇವತ್ತು ಗೃಹ ಸಚಿವ ಜಿ ಪರಮೇಶ್ವರ್ ಉನ್ನತ ಮಟ್ಟದ ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ರು. ಸಭೆ ಬಳಿಕ ರೌಡಿ ನಿಗ್ರಹ ದಳ, ನಕ್ಸಲ್ ನಿಗ್ರಹ ದಳದಂತೆಯೇ ಮಂಗಳೂರಿನಲ್ಲಿ ಆಂಟಿ ಕಮ್ಯುನಲ್ ವಿಂಗ್ ಟೀಮ್ ನಾಳೆಯಿಂದಲೇ ಕೆಲಸ ಮಾಡುತ್ತೆ ಅಂದ್ರು ಪರಮೇಶ್ವರ್. ಯಾವುದೇ ಕಾರಣಕ್ಕೂ ಕೂಡ ಈ ಮಾರಲ್ ಪೊಲೀಸಿಂಗ್ ಅನ್ನ ನಡೆಯೋಕೆ ಬಿಡಬಾರದು ಅಂತೇಳಿ ನಾನು ನಮ್ಮ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಅದಕ್ಕೆ ಸಮರ್ಥವಾದ ಅಧಿಕಾರಿಗಳನ್ನು ಆಯ್ಕೆ ಮಾಡಿಕೊಂಡು ಕಮಿಷನರು ಕ್ರಮಗಳನ್ನು ಕೂಡ ಅವರು ತಗೊಳ್ತಾರೆ. ಗೋರಕ್ಷಣೆಗೂ ವಿಂಗ್ಗೆ ಹಿಂದೂ ಪಡೆ ಮನವಿ. ಆಂಟಿ ಕಮ್ಯುನಲ್ ವಿಂಗ್ ಸ್ಥಾಪಿಸಿದ್ದು ಒಳ್ಳೆಯದೇ, ಲವ್ ಜಿಹಾದ್ ಪ್ರಕರಣಗಳು ನಿಲ್ಲಲಿ ಅಂತಾನೆ ಗೋರಕ್ಷಣೆಗೆ ವಿಂಗ್ ಸ್ಥಾಪಿಸಿ ಅಂತಿದ್ದಾರೆ ಹಿಂದೂ ಮುಖಂಡರು. ನಾವು ಅದನ್ನ ಬಹುಮತದಿಂದ ಅರ್ಥಾತ್ ಮುಕ್ತ ಕಂಠದಿಂದ ಅವರ ಆದೇಶವನ್ನು ನಾವು ಸ್ವಾಗತಿಸ್ತೇವೆ. ಬೇರೆ ಬೇರೆ ವಿಧ್ವಂಸಕ ಕೃತ್ಯಗಳಿಗೆ ಕಾರಣವಾಗುವಂತಹ ಒಂದು ಪ್ರಕ್ರಿಯೆಗಳು ನಡೀತಾ ಇದ್ದಾವೆ. ಅದನ್ನು ಮೂಲದಲ್ಲೇ ಕಿತ್ತು ಬಿಸಾಕಲಿಕ್ಕೆ ಈ ವಿಂಗ್ ಕಾರಣವಾಗ್ತದೆ. ಗೋಸಾಗಾಟ ಆಗ್ತಾ ಇದೆ, ಅದನ್ನು ನಿಲ್ಲಿಸಲು ಕೂಡ ಹೊಸ ಒಂದು ಸ್ಕ್ವಾಡ್ ಅನ್ನು, ವಿಶೇಷವಾದಂಥ ಪೊಲೀಸ್ ತಂಡವನ್ನು ಕೂಡ ನಾನು ರಚನೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೋಮ್ ಮಿನಿಸ್ಟರ್ ಏನೋ ಸ್ಟ್ರಾಂಗ್ ಆಗಿ ನೈತಿಕ ಪೊಲೀಸ್ಗಿರಿ ತಡೆಯೋಕೆ ವಿಂಗ್ ಕಮಿಂಗ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಹೇಳ್ತಿರುವಾಗಲೇ ಇತ್ತ ನಂಜನಗೂಡ್ನಲ್ಲಿ ಕಾನೂನನ್ನ ಕೈಗೆತ್ಕೊಂಡ ಘಟನೆ ವರದಿಯಾಗಿದೆ. ಈಗ ಈ ಆಂಟಿ ಕಮ್ಯುನಲ್ ವಿಂಗ್ ಅನ್ನೋದು ಕೇವಲ ಕರಾವಳಿಗೆ ಸಾಕಾ ಅನ್ನೋ ಪ್ರಶ್ನೆಗೂ ಕೂಡ ನಂಜನಗೂಡಿನ ಘಟನೆ ಕಾರಣವಾಗ್ತಿದೆ. ಕರ್ನಾಟಕದಲ್ಲಿ ಭಾರತ್ ಮಾತಾ ಕಿ ಕೂಗೋದೇ ತಪ್ಪ, ಇಂಥದ್ದೊಂದು ಅನುಮಾನ ನಂಜನಗೂಡಿನಲ್ಲಿ ನಡೆದ ಪ್ರಕರಣದಿಂದ ಬಲಗೊಳ್ಳುತ್ತಿದೆ. ಮೊನ್ನೆ ಸಂಜೆ ಆಕಾಶ್ ಪ್ರಸಾದ್ ಅನ್ನೋರು ಹುಟ್ಟುಹಬ್ಬ ಆಚರಿಸುತ್ತಿದ್ರು. ಭಾರತ್ ಮಾತಾ ಕಿ ಜೈ ಎಂದು ಘೋಷಣೆ ಕೂಗ್ತಿದ್ರು. ಇದರಿಂದ ಕೆರಳಿದ ಕೆಲ ಮುಸ್ಲಿಂ ಯುವಕರು ಇನ್ಮುಂದೆ ಮನೆಯಲ್ಲಿ ಬರ್ತ್ಡೇ ಆಚರಿಸಿ ಇದು ನಮ್ ಸರ್ಕಾರ ಅಂದ್ರಂತೆ. ಮಾತಿಗೆ ಮಾತು ಬೆಳೆದಿದ್ದು ಪ್ರಸಾದ್ಗೆ ಚಾಕು ಇರಿದಿದ್ದಾರೆ ಅಂತ ಬಿಜೆಪಿ ಹೇಳ್ತಿದೆ. ಶೋಯೇಬ್, ಸಲ್ಮಾನ್ ಸೇರಿದಂತೆ 4 ಬಂಧಿಸಲಾಗಿದೆ. ಮೈಸೂರಿನ ಕೆಆರ್ ಆಸ್ಪತ್ರೆಗೆ ದಾಖಲಾಗಿರುವ ಪ್ರಸಾದ್ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಇಷ್ಟೆಲ್ಲ ಆದಮೇಲೆ ರಾಜಕಾರಣಿಗಳು ಸುಮ್ಮನಿರ್ತಾರ? ಮಾಜಿ ಡಿಸಿಎಂ ಅಶ್ವತ್ಥನಾರಾಯಣ್, ಮಾಜಿ ಶಾಸಕ ಹರ್ಷವರ್ಧನ್ ಆಸ್ಪತ್ರೆಗೆ ಭೇಟಿ ನೀಡಿದ್ದು ರಾಜಕೀಯ ತಿರುವು ಪಡೆಯುತ್ತಿದೆ.
ಪ್ರಸಾದ್ ಅನ್ನುವಂಥ ಒಂದು ಯುವಕನನ್ನ ಹಲ್ಲೆ ಮಾಡಿರುವಂಥದ್ದು ನಿಜಕ್ಕೂ ಖಂಡನೀಯ. ಅವ್ರ ಮೇಲೆ ತೀವ್ರವಾಗಿ ಕ್ರಮವನ್ನು ವಹಿಸಬೇಕು. ಹಾಗಾಗಿ ಇವತ್ತು ಯುವಕನನ್ನು ಮಾತಾಡ್ಸ್ಕೊಂಡು ಹೋಗ್ಲಿಕ್ಕೆ ನಾನು ಎಲ್ಲರೂ ಒಟ್ಟಿಗೆ ಬಂದು ಅವ್ರನ್ನ ಭೇಟಿ ಮಾಡಿ ಏನು ವಿಚಾರ, ಏನು ನಡೆದಂಥ ಘಟನೆಯನ್ನ ತಿಳ್ಕೊಳ್ಳೋಕ್ಕೆ, ಯಾರು ಹಲ್ಲೆಯನ್ನು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗಬೇಕು ಅನ್ನೋಂಥದ್ದು ಒತ್ತಾಯ. ನೋಡಿ, ಅದು ಡ್ರ್ಯಾಗರ್ ಚುಚ್ಚಿರೋದಂತ ಹೇಳಿರೋದಲ್ಲಿ. ಈಗ ಇದೆಲ್ಲ ಡ್ರ್ಯಾಗರು ಅಂತ ಅವ್ರ ಕೈಗೆ ಬರುತ್ತೆ ಅಂತಂದ್ರೆ ಇನ್ನ ಮಾರ್ಕಾಸ್ತ್ರಗಳು ಏನೇನು ಇಟ್ಕೊಂಡಿದ್ದಾರೆ ಗೊತ್ತಿಲ್ಲ. 5 ವರ್ಷದಲ್ಲಿ ಏನಾದ್ರು ಆಗ್ಬೋದಾಗಿತ್ತಲ್ಲ, ಬಟ್ ನಾವು ಮಾಡಕ್ ಬಿಡ್ಲಿಲ್ಲ. ಸೊ ಒಂದು ಅಮಿಕಬಲ್ ಸೊಲ್ಯೂಷನ್ ಹುಡುಕಿ ತಪ್ಪಿಸೋರಿಗೆ ಖಂಡಿತ ಶಿಕ್ಷೆ ಆಗತ್ತೆ. 2023ನೇ ಸಾಲಿನ ಹಜ್ ಯಾತ್ರಿಗರ ವಿಮಾನಯಾನ ಉದ್ಘಾಟನಾ ಸಮಾರಂಭ ಬೆಂಗಳೂರಿನಲ್ಲಿ ನಡೆಯಿತು. ಸಿಎಂ ಸಿದ್ದರಾಮಯ್ಯ, ಮುನಿಯಪ್ಪ, ಕೃಷ್ಣ ಬೈರೇಗೌಡರು ಹಾಗೆ ಎಲ್ಲಾ ಮುಸ್ಲಿಂ ಶಾಸಕರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ರೋಷನ್ ಬೇಗ್ ರವರು ಸಿಎಂ ಸಿದ್ದರಾಮಯ್ಯ ಹಾಗೆ ಜಮೀರ್ ಅಹಮದ್ಗೆ ಶುಭ ಕೋರಿ ಕೈ ಕುಲುಕಿದ ಘಟನೆ ಕೂಡ ಕಾಣ್ಲಿಕ್ಕೆ ಸಿಕ್ತು. ಬೆಳಗಾವಿ ವಿಧಾನಸಭಾ ಕ್ಷೇತ್ರದ ಲೆಕ್ಕದಲ್ಲಿ ರಾಜ್ಯದಲ್ಲೇ 2ನೇ ಅತಿ ದೊಡ್ಡ ಜಿಲ್ಲೆ. ಆಡಳಿತಾತ್ಮಕ ಜೊತೆಗೆ ರಾಜಕೀಯ ಕಾರಣಕ್ಕೆ ಆಗಾಗ್ಗೆ ಜಿಲ್ಲಾ ವಿಭಜನೆಯ ಮಾತು ಗಾಳಿಯಲ್ಲಿ ತೇಲುತ್ತಲೇ ಇರುತ್ತೆ. ಇವತ್ತು ಈ ಗಾಳಿ ಮಾತಿಗೆ ಶಕ್ತಿ ತುಂಬಿದ್ದಾರೆ ನೂತನ ಸಚಿವೆ ಹೆಬ್ಬಾಳ್ಕರ್. ಜಿಲ್ಲಾ ವಿಭಜನೆ ಆಗಬೇಕು, ಆಡಳಿತ ದೃಷ್ಟಿಯಿಂದ ಆಗಲೇಬೇಕು. ಬೆಳಗಾವಿ ವಿಭಜನೆ ಕೂಗು ಜೋರಾಗಿದೆ. ಈ ಬಾರಿ ಕಾಂಗ್ರೆಸ್ನ ಸಚಿವರೇ ಜಿಲ್ಲೆ ಒಡೆಯಬೇಕು ಎನ್ನುತ್ತಿದ್ದಾರೆ. ಅಭಿವೃದ್ಧಿ ಆಗಲೇಬೇಕು ಅಂದ್ರೆ ಜಿಲ್ಲೆ ಒಡೆಯಿರಿ ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್, ಸತೀಶ್ ಜಾರಕಿಹೊಳಿ ಆಗ್ರಹಿಸಿದ್ದಾರೆ. ಅಭಿವೃದ್ಧಿ ತ್ವರಿತಗತಿಯಲ್ಲಿ ಆಗಬೇಕು ಅಂತಂದ್ರೆ ಜಿಲ್ಲಾ ವಿಭಜನೆ ಆಗಬೇಕು. ಅದು ಎಲ್ಲರ ಒಂದು ಸಹಮತದಿಂದ ಆಗಬೇಕು. ಬರೀ ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆ ಅಥವಾ ಪ್ರಕಾಶ್ ಹುಕ್ಕೇರಿ ಅವರ ಹೇಳಿಕೆ, ಸತೀಶ್ ಅಣ್ಣನ ಹೇಳಿಕೆ ಅದು ಅಪ್ರಸ್ತುತ. ಆಡಳಿತ ದೃಷ್ಟಿಯಿಂದ ಆಗಲೇಬೇಕಾದ್ರೆ ಪ್ರಶ್ನೆ ಅಲ್ಲ. ನಾವು ಮುಖ್ಯಮಂತ್ರಿಗೆ ಒತ್ತಡ ಮಾಡ್ತೀವಿ. ನಾವು ವಿರೋಧ ಪಕ್ಷದಾಗಿದ್ದಾಗ ಹೇಳಿದ್ವಿ, ಹಿಂದೆ ನಾವು ಮಂತ್ರಿಗಳಿದ್ದಾಗ ಹೇಳಿದ್ವಿ. ಇವು ಕೂಡ ಬಹಳ ದೊಡ್ಡ ಜಿಲ್ಲೆ ಇದು ನಡೆಸೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಇಷ್ಟು ದೊಡ್ಡ ಜಿಲ್ಲೆ, 50 ಲಕ್ಷ ಜನ ಇದ್ದಾರೆ, 18 ಜನ MLA, 2.5 MP ಇದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ 18 ವಿಧಾನಸಭೆ, 2 ಲೋಕಸಭಾ ಕ್ಷೇತ್ರಗಳಿವೆ, 506 ಗ್ರಾಮ ಪಂಚಾಯಿತಿಗಳಿವೆ, 14 ತಾಲೂಕುಗಳಲ್ಲಿ 55 ಲಕ್ಷ ಜನಸಂಖ್ಯೆ ಇದೆ. ಚಿಕ್ಕೋಡಿ, ಗೋಕಾಕ್, ಹುಕ್ಕೇರಿ, ಅಥಣಿ, ಖಾನಾಪುರ ದೂರ ಇದ್ದು ಜಿಲ್ಲಾ ಕೇಂದ್ರಕ್ಕೆ ಬರಲು 100 ರಿಂದ 200 ಕಿಲೋಮೀಟರ್ ಕ್ರಮಿಸಬೇಕು. ಒಂದು ವೇಳೆ ಬೆಳಗಾವಿ ಜಿಲ್ಲೆ ಒಡೆದ್ರೆ ಬೆಳಗಾವಿ, ಗೋಕಾಕ್, ಚಿಕ್ಕೋಡಿ ಜಿಲ್ಲೆಗಳು ಉದಯಿಸಬಹುದು. ಗೋಕಾಕ್ ಬಿಟ್ಟರು ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲೆ ಆದ್ರೂ ಅಚ್ಚರಿಯಿಲ್ಲ. ಒಂದ್ ಕಡೆ ಜಿಲ್ಲೆ ಒಡೆಯೋ ಮಾತು, ಮತ್ತೊಂದ್ ಕಡೆ ಒಡೆದ ಜಿಲ್ಲೆ ಒಂದ್ ಮಾಡೋ ಪ್ರಸ್ತಾಪ. ಬಿಜೆಪಿ ಆಡಳಿತದಲ್ಲಿದ್ದಾಗ ಇಬ್ಬಾಗವಾಗಿದ್ದ ಬಳ್ಳಾರಿಯನ್ನ ಮತ್ತೆ ಒಂದುಗೂಡಿಸಬೇಕು ಅಂತ ಸಚಿವ ಬಿ ನಾಗೇಂದ್ರ ಆಗ್ರಹಿಸಿದ್ದಾರೆ. ಜನಪ್ರತಿನಿಧಿಗಳು ಒಪ್ಪಿದ್ರೆ ಸಿಎಂ ಜೊತೆ ಚರ್ಚೆ ಮಾಡ್ತೇನೆ ಅಂತ ಕೂಡ ತಿಳಿಸಿದ್ದಾರೆ. ನಮ್ಮ ಜಿಲ್ಲೆ ಇವತ್ತಿಗೂ ನಾವು ದೊಡ್ಡ ಜಿಲ್ಲೆ ಆಗಿರ್ಬೇಕಂತೇಳಿ ನಮಗೆ ಇದೆ, ಮನಸ್ಸಿದೆ ನಮಗೆ. ಆದರೂ ಕೂಡ ನಮಗೆಲ್ಲ ಒಂದು ಕೊರಗಿದೆ. ಹಂಪಿ ನಮ್ಮ ಜಿಲ್ಲೆಗಿಲ್ಲ, ಡ್ಯಾಮು ನಮ್ಮ ಜಿಲ್ಲೆಗಿಲ್ಲ. ನಾವೆಲ್ಲರೂ ಕೂಡ ದೂರ ಆಗಿದ್ದೀವಿ ಅನ್ನೋಂಥ ಭಾವನೆ ಇದೆ. ಅವ್ರು ಏನಾದರೂ ಬಂದು ನಮ್ಮಲ್ಲಿ ಸೇರ್ಕೊಳ್ಳೋಕ್ಕೆ ಅವ್ರು ಇಷ್ಟಪಟ್ಟರೆ ನಾವು ಖಂಡಿತವಾಗಿ ಕೂಡ ಸ್ವಾಗತ ಮಾಡ್ತೀವಿ, ಡಿಸ್ಕಸ್ ಮಾಡಿ. ಮತ್ತೊಂದ್ ಕಡೆ ಸಿಕ್ತಿರೋ ಚಿಕ್ಕ ಪುಟ್ಟ ಮ್ಯಾಟ್ರನ್ನೂ ಕೂಡ ಬಿಡದೆ ಸರ್ಕಾರವನ್ನ ಕಟ್ ಹಾಕೋ ಯತ್ನ ಮಾಡ್ತಿದೆ ವಿರೋಧ ಪಕ್ಷ ಬಿಜೆಪಿ. ಆದ್ರೆ ಆಡಳಿತದಲ್ಲಿದ್ದವರು ವಿರೋಧ ಪಕ್ಷದ ಸ್ಥಾನಕ್ಕೆ ಇಳಿದಿದ್ ಯಾಕೆ ಅನ್ನೋದನ್ನೇ ಇವತ್ತು ಚರ್ಚೆ ಮಾಡಿಕೊಂಡಿದ್ದಾರೆ ಕೇಸರಿ ನಾಯಕರು. ವಿಧಾನಸಭೆ ಚುನಾವಣೆಯಲ್ಲಿ ದಯನೀಯವಾಗಿ ಸೋತ ಬಿಜೆಪಿ ಆತ್ಮಾವಲೋಕನಕ್ಕೆ ಕೈ ಹಾಕಿದೆ. ಹಿಂಗೆ ಆದ್ರೆ ಲೋಕಸಭೆ ಚುನಾವಣೆಯಲ್ಲೂ ಮುಖಭಂಗ ಪಕ್ಕಾ ಅಂತ ಕೇಸರಿ ಸೇನೆ ಅರ್ಥ ಮಾಡಿಕೊಂಡಿದೆ. ಇವತ್ತು ಇಲ್ಲವೇ ನಾಳೆ ಧರ್ಮೇಂದ್ರ ಪ್ರಧಾನ್ ರಾಜ್ಯಕ್ಕೆ ಆಗಮಿಸಿ ಸೋಲಿನ ಪರಾಮರ್ಶೆ ನಡೆಸಲಿದ್ದಾರೆ. ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ 66 ಸ್ಥಾನಕ್ಕೆ ಕುಸಿದಿದ್ಯಾಕೆ? 40% ಆರೋಪವೇ ದೊಡ್ಡ ಪೆಟ್ಟು ಕೊಟ್ಟಿದ್ಯಾ? ಶೆಟ್ಟರ್, ಲಕ್ಷ್ಮಣ ಸವದಿ ಪಕ್ಷ ಬಿಟ್ಟಿದ್ದಕ್ಕೆ ಹಿನ್ನಡೆಯಾಯ್ತಾ? ಟಿಕೆಟ್ ಹಂಚಿಕೆ ಪ್ರಯತ್ನ ವರ್ಕೌಟ್ ಆಗಿಲ್ವಾ? ದೊಡ್ಡವರ ಪ್ರಚಾರ ಕೈ ಹಿಡಿಯಲಿಲ್ವಾ? ಕಾಂಗ್ರೆಸ್ ಗ್ಯಾರಂಟಿಗಳಿಂದ ಬಿಜೆಪಿಗೆ ಹಿನ್ನಡೆಯಾಯ್ತಾ ಎಂದು ಚರ್ಚೆ ನಡೆಯಲಿದೆ. ಬಿಜೆಪಿ ಸಭೆಯಲ್ಲೇ ರಾಜ್ಯಾಧ್ಯಕ್ಷ, ವಿಪಕ್ಷ ನಾಯಕರ ಆಯ್ಕೆ ಆಗಲಿದ್ದು, ವಿಪಕ್ಷ ನಾಯಕರಾಗಿ ಮಾಜಿ ಸಿಎಂ ಬೊಮ್ಮಾಯಿ ಆಯ್ಕೆಯಾಗುವ ನಿರೀಕ್ಷೆ ಇದೆ. ಪಂಚಮಸಾಲಿ ಲಿಂಗಾಯತ ನಾಯಕ ಯತ್ನಾಳ್, ಪ್ರಭಾವಿ ಶಾಸಕ ಬೆಲ್ಲದ ಹೆಸರು ಮುಂಚೂಣಿಯಲ್ಲಿದೆ. ಶೋಭಾ ಕರಂದ್ಲಾಜೆ, ಸಿಟಿ ರವಿ, ಅಶ್ವತ್ಥನಾರಾಯಣ ಹೆಸರು ಬಿಜೆಪಿ ರಾಜ್ಯಾಧ್ಯಕ್ಷರ ರೇಸ್ನಲ್ಲಿದೆ. ಅಧ್ಯಕ್ಷರಾಗಲಿಕ್ಕೆ, ಅಪೋಸಿಷನ್ ಲೀಡರ್ ಆಗಲಿಕ್ಕೆ ನಾನು ಡಜನ್ ಗಟ್ಟಲೆ ಪಟ್ಟಿಯನ್ನು ನಿಮಗೆ ಕೊಡಬಲ್ಲೆ. ಎಲ್ಲರೂ ಇದ್ದಾರೆ. ಅಧ್ಯಕ್ಷರ ಆಯ್ಕೆಯ ಪ್ರಕ್ರಿಯೆ ಬಗ್ಗೆ ನಾನು ತುಂಬ ಯಾಕೆ ಮಾತಾಡುವುದಿಲ್ಲ ಅಂತ ಹೇಳಿದರೆ ಅದು ಪಾರ್ಟಿ ಬಿಟ್ಟದ್ದು. ಇನ್ನು ಸೋತ ಗೌಡ್ರು ಪಕ್ಷ ಬಲವರ್ಧನೆಯ ಪಣ ತೊಟ್ಟಿದ್ದಾರೆ.
ಸೋತ್ವಿ ಅಂತ ಸುಮ್ನೆ ಕೂರೋಂಗಿಲ್ಲ, ಬನ್ನಿ ಲೋಕ ಸಮರಕ್ಕೆ ಅಣಿಯಾಗೋಣ ಅಂತ ಕಾರ್ಯಕರ್ತರಿಗೆ ಕರೆ ಕೊಟ್ಟಿದ್ದಾರೆ. ಸಿಂಗಲ್ ಆಗಿ ಸಮರ ಮಾಡೋದಕ್ಕಿಂತ ಮಿಂಗಲ್ ಆದ್ರೆ ಹೆಂಗೆ ಅನ್ನೋ ಚಿಂತನೆಗೂ ದೊಡ್ಡ ಗೌಡ್ರು ಸ್ಪೇಸ್ ಬಿಟ್ಕೊಂಡಿದ್ದಾರೆ. ಜೆಡಿಎಸ್ ನಾಯಕರು ಸಿಡಿದೆದ್ದಿದ್ದಾರೆ. ವಿಧಾನಸಭೆ ಚುನಾವಣೆಯಲ್ಲಿ ಕಂಡು ಕೇಳರಿಯದ ರೀತಿಯಲ್ಲಿ ಸೋತ ದಳಪತಿಗಳು ಲೋಕಸಭೆ ಚುನಾವಣೆಯತ್ತ ಗಮನ ಹರಿಸಿದ್ದಾರೆ. ನಾವ್ಯಾರೂ ಹತಾಶೆ ನಿರಾಸೆ ಮಾಡಿಕೊಂಡಿಲ್ಲ, ಪಾರ್ಲಿಮೆಂಟ್ ಚುನಾವಣೆಗೆ ಸ್ವತಂತ್ರವಾಗಿ ಸ್ಪರ್ಧಿಸ್ತೀವಿ ಅಂತ ದೇವೇಗೌಡರು ಹೇಳಿದ್ರು. ಜೊತೆಗೆ ಬಿಜೆಪಿ ಜೊತೆ ಮೈತ್ರಿ ಸುಳಿವು ಕೊಟ್ಟರು. ಆಮೇಲೆ ಪಾರ್ಲಿಮೆಂಟ್ ಚುನಾವಣೆ ಬಗ್ಗೆ ಹಲವಾರು ರೀತಿ ರೈಟಪ್ಗಳು ಪತ್ರಿಕೆಗಳಲ್ಲಿ ಬರ್ಕೊಳ್ತಾರೆ. ನಾವು ಅದ್ರ ಬಗ್ಗೆ ಗಮನ ಹರಿಸೋಕೆ ಹೋಗಲ್ಲ. ಈಗ CPM ಜೊತೆಗೆ ಆಮೇಲೆ RSP ಜೊತೆಗೆ ಸೀಟನ್ನು ಹಂಚಿಕೊಂಡಿದ್ದಾರೆ. ಸೊ ಮುಂದೆ ಏನು ಮಾಡುತ್ತಾರೆ ಅನ್ನೋದು ಅವರುಗಳಿಗೆ ಸೇರಿ. ವಿರೋಧ ಪಕ್ಷವಾಗಿ ಯುದ್ಧ ಮಾಡಲು ಬಂದಿದ್ದೇವೆ ಅಂತ DK ಶಿವಕುಮಾರ್ಗೆ ಮಾಜಿ CM ಕುಮಾರಸ್ವಾಮಿ ತಿರುಗೇಟು ಕೊಟ್ಟಿದ್ದಾರೆ. ಪಾಪ ಇವತ್ತೇನು ಹೇಳ್ಕೊಂಡವ್ರೆ ಬೆಂಗಳೂರಿನ ಅಭಿವೃದ್ಧಿ ಸಚಿವರು, ಸ್ನೇಹಕ್ಕೂ ಸಿದ್ಧ ಯುದ್ಧಕ್ಕೂ ಸಿದ್ಧವಂತೆ. ನಾವಿಲ್ಲಿರೋದು ವಿರೋಧ ಪಕ್ಷದಲ್ಲಿ ಸ್ನೇಹ ಮಾಡಕ್ಕಲ್ಲ, ಯುದ್ಧ ಮಾಡಕ್ಕೆ ತಯಾರಾಗಿರೋದು. ಯುದ್ಧ ಮಾಡಕ್ಕೆ ವಿರೋಧ ಪಕ್ಷದ ಜನ ಕೂರಿಸಿರೋದು ನಮಗೆ. ಹಾಸನದಲ್ಲಿ ನೂತನ ಶಾಸಕರಿಗೆ ಅಭಿನಂದನಾ ಸಮಾರಂಭ ನಡೆಯಿತು. ಜೆಡಿಎಸ್ ಮುಗಿಸೋಕೆ ಕಾಂಗ್ರೆಸ್ ಬಿಜೆಪಿಯಿಂದ ಆಗಲ್ಲ ಅಂದ್ರು ರೇವಣ್ಣ. ಇನ್ನು ನಟಿ ರಮ್ಯಾರನ್ನ ಮತ್ತೆ ರಾಜಕೀಯಕ್ಕೆ ಕರೆತರೋಕೆ ಕೆಪಿಸಿಸಿ ಅಧ್ಯಕ್ಷರು ಆಗಿರುವ DK ಶಿವಕುಮಾರ್ ಪ್ರಯತ್ನ ಮಾಡ್ತಿದ್ದಾರೆ. ಮುಂದಿನ ಲೋಕಸಭೆ ಚುನಾವಣೆಯಲ್ಲಿ ರಮ್ಯಾರನ್ನ ಕಣಕ್ಕಿಳಿಸೋಕೆ DKಶಿ ಪ್ಲಾನ್ ಮಾಡಿದ್ದಾರಂತೆ. ಕರ್ನಾಟಕದಲ್ಲಿ 20 ಲೋಕಸಭೆ ಸೀಟ್ ಗೆಲ್ಲಲೇಬೇಕು ಅಂತ ಹೈಕಮಾಂಡ್ ಫರ್ಮಾನು ಹೊರಡಿಸಿದೆ. ಆದ್ರಿಂದ ರಮ್ಯಾ ಒಪ್ಪಿದ್ರೆ ಮಂಡ್ಯ, ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣದ ಈ 3 ಪೈಕಿ ಯಾವುದಾದ್ರೂ ಒಂದು ಲೋಕಸಭಾ ಕ್ಷೇತ್ರದ ಟಿಕೆಟ್ ಅನ್ನ ನೀಡೋಕೆ ಚಿಂತನೆ ನಡೆದಿದೆ. ಇನ್ನು ಈ ಎಲ್ಲಾ ರಾಜಕೀಯ ಬೆಳವಣಿಗೆ ನಡುವೆ ನಮ್ಮ ಅಂದ್ರೆ ಜನಸಾಮಾನ್ಯರ ಬವಣೆ ಕೇಳೋರು ಯಾರು? ನಾಯಕರು ಮಾತ್ರ ಅಲ್ಲ, ಯಾಕೋ ವರುಣ ರಾಯನಿಗೂ ಕೂಡ ಇನ್ನು ಕರುಣೆ ಬಂದಂಗ್ ಕಾಣ್ತಾ ಇಲ್ಲ. 2 ದಿನ ಧೋ ಅಂತ ಅಲ್ಲಲ್ಲಿ ಅಬ್ಬರಿಸಿ ಸುಮ್ಮನಾಗಿದೆ ಮಳೆ. ಪರಿಣಾಮ ಒಳಹರಿವು ಇಲ್ಲದೆ ರಾಜ್ಯದ ಬಹುತೇಕ ಜಲಾಶಯಗಳ ಪರಿಸ್ಥಿತಿ ಗುಡ್ತಾ ಇರೋ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಹಾಗಾದ್ರೆ ರಾಜ್ಯದ ಪ್ರಮುಖ ಜಲಾಶಯಗಳ ನೀರಿನ ಪ್ರಮಾಣ ಗರಿಷ್ಠ ಮಟ್ಟ ಎಷ್ಟು, ಇವತ್ತಿನ ಪ್ರಮಾಣ ಎಷ್ಟು ಗಮನಿಸ್ತಾ ಹೋಗೋಣ. ಮೊದಲನೇದಾಗಿ ಶರಾವತಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿರುವ ಲಿಂಗನಮಕ್ಕಿ ಡ್ಯಾಂನ ಗರಿಷ್ಠ ಮಟ್ಟ ನೀರು ಸಂಗ್ರಹಣೆ ಮಾಡಿಕೊಳ್ಳಬಲ್ಲ ಸಾಮರ್ಥ್ಯ 151.75 TMC ಅಷ್ಟು. ಆದ್ರೆ ಇವತ್ತು ಅಲ್ಲಿ ದಾಖಲಾಗಿರೋದು ಕೇವಲ 15.44 TMC ಅಷ್ಟೇ. ಈ ಅಂತರದಲ್ಲೇ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ಬಣಗುಡ್ತಾ ಇದೆ ಲಿಂಗನಮಕ್ಕಿ ಡ್ಯಾಮ್ ಅಂತ ಹೇಳಿ. ಕೇವಲ ಇದೊಂದು ಡ್ಯಾಮ್ನ ಪರಿಸ್ಥಿತಿ ಮಾತ್ರ ಅಲ್ಲ, ಸೂಪಾ ಡ್ಯಾಮ್ನ ಪರಿಸ್ಥಿತಿ ಕೂಡ ಇದಕ್ಕೆ ಹೊರತಾಗಿಲ್ಲ. ಕಾಳಿ ನದಿಗೆ ಅಡ್ಡಲಾಗಿ ಕಟ್ಟಿರುವ ಈ ಡ್ಯಾಮ್ನ ಗರಿಷ್ಠ ನೀರು ಸಂಗ್ರಹಣೆಯ ಮಟ್ಟ 145.33 TMC ಅಷ್ಟು. ಆದ್ರೆ ಇವತ್ತು ಸೂಪಾ ಡ್ಯಾಮ್ನಲ್ಲಿರೋದು ಕೇವಲ 39.16 TMC ಅಷ್ಟು ನೀರು ಮಾತ್ರ. ಇನ್ನು ಮುಂದಿನ ಜಲಾಶಯ ಆಲಮಟ್ಟಿ ಡ್ಯಾಮ್, ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿರುವ ಆಲಮಟ್ಟಿ ಜಲಾಶಯದ ಪರಿಸ್ಥಿತಿ ಕೂಡ ಇದಕ್ಕೆ ಭಿನ್ನವಾಗೇನಿಲ್ಲ. ಗರಿಷ್ಠ ಮಟ್ಟ ಇರೋದು 123.08 TMC ಅಷ್ಟಿದ್ರೆ, ಇನ್ನು ಕೃಷ್ಣಾ ನದಿಯ ಒಳಹರಿವು ಕಡಿಮೆ ಆಗಿರೋದ್ರಿಂದ ಆಲಮಟ್ಟಿ ಜಲಾಶಯದಲ್ಲಿ ಇವತ್ತಿನ ನೀರಿನ ಪ್ರಮಾಣ ಕೇವಲ 21.04 TMC ಅಷ್ಟು ಮಾತ್ರ. ಆ ಪ್ರದೇಶದಲ್ಲಿರುವ ಜನರ ಬವಣೆ ಹೇಗಿರಬಹುದು ಗಮನಿಸಬೇಕು ಮುಂದಿನ ದಿನಗಳಲ್ಲಿ. ಇನ್ನು ತುಂಗಭದ್ರಾ ಜಲಾಶಯ ಹೊಸಪೇಟೆಯಲ್ಲಿ ನಿರ್ಮಾಣ ಮಾಡಲಾಗಿರೋದು. ತುಂಗಭದ್ರಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಈ ಜಲಾಶಯವನ್ನ. ಗರಿಷ್ಠ ನೀರಿನ ಮಟ್ಟ ಅಲ್ಲಿ ಸಂಗ್ರಹ ಆಗಬಹುದು ಅಂದ್ರೆ ಅದು 105.79 TMC ಅಷ್ಟು. ಆದ್ರೆ ಇವತ್ತು ಅಲ್ಲಿರೋದು ಗಮನಿಸಿ ಕೇವಲ 5.02 TMC ಅಷ್ಟು ನೀರು ಮಾತ್ರ. 105ಲ್ಲಿ ಈ ವ್ಯತ್ಯಾಸದಲ್ಲೇ ಗಮನಿಸಬಹುದು ನಾವು ಯಾವ ಪ್ರಮಾಣದಲ್ಲಿ ನೀರಿಗಾಗಿ ಹಾಹಾಕಾರ ಆ ಜಲಾನಯನ ಪ್ರದೇಶದಲ್ಲಿ ಮುಂದಿನ ದಿನಗಳಲ್ಲಿ ಇನ್ಫ್ಯಾಕ್ಟ್ ಈಗಲೇ ಅನುಭವಿಸ್ತಿರಬಹುದು ಆ ಭಾಗದ ಜನ ಅಂತ ಹೇಳಿ. ಇನ್ನು ಭದ್ರಾ ಡ್ಯಾಮ್ ಲಕ್ಕೋಳಿ ಬಳಿಯಲ್ಲಿದೆ ಈ ಡ್ಯಾಮ್. ತುಂಗಭದ್ರಾ ನದಿಯ ಉಪನದಿಯಾದ ಭದ್ರಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿರುವ ಡ್ಯಾಮ್ ಇದು. ಗರಿಷ್ಠ ಮಟ್ಟ ಇರೋದು 71.54 TMC ಅಷ್ಟು. ಆದ್ರೆ ಇವತ್ತಿರೋದು ಕೇವಲ 21.18 TMC ನೀರು ಮಾತ್ರ ಈ ಡ್ಯಾಮ್ನಲ್ಲಿ. ಇನ್ನು KRS ಕನ್ನಡ ನಾಡಿನ ಜೀವನದಿ ಕಾವೇರಿಗೆ ಅಡ್ಡಲಾಗಿ ಕಟ್ಟಲಾಗಿರುವ KRS ಡ್ಯಾಮ್ನ ಗರಿಷ್ಠ ಮಟ್ಟ ಇರೋದು 49.45 TMC ಅಷ್ಟು. ಆದ್ರೆ ಇವತ್ತು KRSನಲ್ಲಿ ದಾಖಲಾಗಿರೋದು ಕೇವಲ 11.21 TMC ಅಷ್ಟು ಮಾತ್ರ ನೀರಿನ ಪ್ರಮಾಣ.
ಇನ್ನು ಘಟಪ್ರಭಾ ಡ್ಯಾಂನ ಪರಿಸ್ಥಿತಿ ಯಾವ ರೀತಿ ಇದೆ ಅದನ್ನು ಕೂಡ ಕ್ವಿಕ್ ಆಗಿ ಗಮನಿಸ್ಬಿಡೋಣ. ಘಟಪ್ರಭಾದ ಗರಿಷ್ಠ ಮಟ್ಟ 51 TMC ಅಷ್ಟು, ಆದ್ರೆ ಇವತ್ತಿರೋದು ಕೇವಲ 4.26 TMC. 51 ಗರಿಷ್ಠ ಆದ್ರೆ ಇವತ್ತಿರೋದು ಕೇವಲ 4.26. ಇನ್ನು ಹೇಮಾವತಿ ಡ್ಯಾಂನಲ್ಲೂ ಕೂಡ ಪರಿಸ್ಥಿತಿ ಏನು ವಿಭಿನ್ನವಾಗಿಲ್ಲ. ಹೀಗಾಗಿ ಬಹುತೇಕ ರಾಜ್ಯದ ಎಲ್ಲಾ ಜಲಾಶಯಗಳು ಕೂಡ ಒಳಹರಿವಿನ ಪ್ರಮಾಣ ಇಲ್ಲದೆ ಬಣಗುಡ್ತಾ ಇದೆ. ಹೀಗಾಗಿ ರಾಜ್ಯದಲ್ಲಿ ಮಳೆ ಆಗದೆ ಹೋದ್ರೆ ಪರಿಸ್ಥಿತಿ ಯಾವ ರೀತಿ ಇರಬಹುದು ಯೋಚನೆ ಮಾಡಿ. ಮತ್ತೊಂದು ಕಡೆ ಬಾಲಸೋರ್ನಲ್ಲಿ ಆದ ರೈಲ್ವೆ ದುರಂತ, ಅಲ್ಲಾದ ಸಾವು ನೋವು ರೈಲ್ವೆ ಇಲಾಖೆ ಇನ್ಮುಂದೆ ಮೈಯೆಲ್ಲ ಕಣ್ಣಾಗಿರುವಂತೆ ಮಾಡಿಬಿಟ್ಟಿದೆ. ಅಂಥದ್ರಲ್ಲಿ ರೈಲ್ವೆ ಹಳಿ ಮೇಲೆ ಕಲ್ಲಿಟ್ಟು ಬಾಲಕನೊಬ್ಬ ಮಾಡಿದ ಅಚಾತುರ್ಯ 10 ಪ್ರಶ್ನೆಗೆ ಕಾರಣವಾಗ್ತಿದೆ. ಒಡಿಶಾದ ಬಾಲಸೋರ್ನಲ್ಲಿ ಸಂಭವಿಸಿದ ಭೀಕರ ರೈಲು ಅಪಘಾತದಲ್ಲಿ 275 ಜನ ಸಾವನ್ನಪ್ಪಿದ ಘಟನೆ ಮಾಸುವ ಮುನ್ನವೇ ಕರ್ನಾಟಕದಲ್ಲಿ ಅಪ್ರಾಪ್ತನೊಬ್ಬ ಹಳಿಗಳ ಮೇಲೆ ಕಲ್ಲು ಇಡುತ್ತಿರುವ ವಿಡಿಯೋ ವೈರಲ್ ಆಗಿದೆ. ಅವನ ಹೆಸರಿಂದ ಟ್ರ್ಯಾಕ್ ಮೇಲೆ ಕಲ್ಲು ಹಾಕಿದ ಹುಡುಗನನ್ನ ಜನರು ಹಿಡಿದು ಪ್ರಶ್ನಿಸಿದ್ದಾರೆ. ಅದೇ ಬಾಲಕನಿಂದಲೇ ಕಲ್ಲುಗಳನ್ನು ತೆಗೆಸಲಾಗಿದೆ. ಆ ಬಾಲಕನನ್ನ ಪೊಲೀಸರಿಗೆ ಒಪ್ಪಿಸಬೇಕು ಅಂತ ಒಬ್ಬರು ಹೇಳಿದಾಗ ಬಾಲಕ ಆತನ ಪಾದ ಮುಟ್ಟಿ ಪೊಲೀಸರಿಗೆ ಒಪ್ಪಿಸಬೇಡಿ ಎಂದು ಮನವಿ ಮಾಡಿದ್ದಾನೆ. ಸದ್ಯ ಪೊಲೀಸರು ಬಾಲಕನಿಂದ ಹೇಳಿಕೆ ಪಡೆಯುತ್ತಿದ್ದು ಯಾರಾದರೂ ಪ್ರಚೋದನೆ ನೀಡಿದ್ರಾ ಎಂಬ ಆಂಗಲ್ನಲ್ಲಿ ತನಿಖೆ ಮಾಡುತ್ತಿದ್ದಾರೆ. ಗೆಹ್ಲೋಟ್ ವರ್ಸಸ್ ಪೈಲಟ್ ಫೈಟ್ ಮರುಭೂಮಿ ನಾಡು ರಾಜಸ್ಥಾನದ ರಾಜಕೀಯ ದಗೆಯನ್ನ ಮತ್ತಷ್ಟು ಹೆಚ್ಚಿಸಿದೆ. ನಾ ಕೊಡೆ ನೀ ಬಿಡೆ ಅಂತಿದ್ದ ಪರಿಸ್ಥಿತಿ ಈಗ ನಿನ್ ದಾರಿ ನೀ ನೋಡ್ಕೋ, ನನ್ ದಾರಿ ನಾ ನೋಡ್ಕೊಳ್ತೀನಿ ಅನ್ನೋ ಹಾಗಾಗಿದೆ. ರಾಜಸ್ಥಾನ ಕಾಂಗ್ರೆಸ್ ಇಬ್ಬಾಗವಾಗುವುದು ಪಕ್ಕಾ ಆಗಿದೆ. ಸಿಎಂ ಅಶೋಕ್ ಗೆಹ್ಲೋಟ್ ಜೊತೆ ಸೆಣಸಾಡಿ ಸಾಕಾಗಿದ್ದಕ್ಕೆ ಸಚಿನ್ ಪೈಲಟ್ ಪಕ್ಷವನ್ನೇ ಬಿಡಲು ನಿರ್ಧರಿಸಿದ್ದಾರೆ. ತಂದೆ ರಾಜೇಶ್ ಪೈಲಟ್ ಪುಣ್ಯಸ್ಮರಣೆ ದಿನವಾದ ಜೂನ್ 11ರಂದು ಹೊಸ ಪಕ್ಷ ಪ್ರಗತಿಶೀಲ ಕಾಂಗ್ರೆಸ್ ಘೋಷಿಸಲು ಮುಂದಾಗಿದ್ದಾರೆ. ಪ್ರಗತಿಶೀಲ ಕಾಂಗ್ರೆಸ್ಗೆ ಪ್ರಶಾಂತ್ ಕಿಶೋರ್ ಸಲಹೆ ನೀಡಲಿದ್ದಾರೆ. ತೃತೀಯ ರಂಗ ರಚನೆ ಸಲುವಾಗಿ ಹನುಮಾನ್ ಬೇನಿವಾಲ್ ರವರ ಆರ್ಎಲ್ಪಿ ಆಮ್ ಆದ್ಮಿ ಪಕ್ಷದ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳುವ ಬಗ್ಗೆ ಚರ್ಚೆ ನಡೆದಿದೆ. ರಾಜಸ್ಥಾನ ಗೆಲ್ಲಲೇಬೇಕು ಎಂದು ಹಠ ತೊಟ್ಟಿರೋ ಕಾಂಗ್ರೆಸ್ ಗ್ಯಾಸ್ ಸಿಲಿಂಡರ್ ಬಳಸುವವರಿಗೆ ಇಂದಿನಿಂದ 500 ರೂಪಾಯಿ ನೀಡುವುದಾಗಿ ಸಿಎಂ ಗೆಹ್ಲೋಟ್ ತಿಳಿಸಿದ್ದಾರೆ. ಒಂದು ವರ್ಷಕ್ಕಿಂತ ಹೆಚ್ಚು ಸಮಯ ಆಗೋಯ್ತು ರಷ್ಯಾ ಉಕ್ರೇನ್ ಯುದ್ಧ ಶುರುವಾಗಿ. ಹೋದ ಜೀವ, ನಷ್ಟವಾದ ಆಸ್ತಿ ಅಸಂಖ್ಯ. ಈಗ ಆ ಸಾಲಿಗೆ ಮತ್ತೊಂದು ಮಹಾ ದುರಂತದ ಪುಟ ಕೂಡ ಸೇರ್ಪಡೆಯಾಗಿದೆ. ರಷ್ಯಾ ಮತ್ತು ಉಕ್ರೇನ್ ನಡುವಿನ ಯುದ್ಧ ಮತ್ತಷ್ಟು ಅಪಾಯಕಾರಿಯಾಗ್ತಿದೆ. ದಕ್ಷಿಣ ಉಕ್ರೇನ್ನ ಕಾಖೋವ್ಕಾ ಜಲವಿದ್ಯುತ್ ಸ್ಥಾವರದ ಅಣೆಕಟ್ಟನ್ನ ರಷ್ಯಾ ಧ್ವಂಸಗೊಳಿಸಿದೆ. ದಿಢೀರ್ ನೀರು ನುಗ್ಗಿದ್ರಿಂದ 100 ಹಳ್ಳಿಗಳು ಮುಳುಗಿದ್ದು ಲಕ್ಷಾಂತರ ಜನರ ಜೀವನ ಅತಂತ್ರವಾಗಿದೆ. ಡ್ಯಾಂ ಸ್ಫೋಟದ ಬಳಿಕ ರೊಚ್ಚಿಗೆದ್ದಿರುವ ಅಧ್ಯಕ್ಷ ಜೆಲೆನ್ಸ್ಕಿ ರಷ್ಯಾ ಉಗ್ರರು ಜಲಾಶಯದ ಮೇಲೆ ದಾಳಿ ಮಾಡಿದ್ದಾರೆ, ಉಕ್ರೇನ್ ಸೋಲುವುದಿಲ್ಲ, ಕ್ಷಿಪಣಿ ಜಲಯುದ್ಧದಿಂದ ನಮ್ಮನ್ನ ಗೆಲ್ಲಲು ಆಗುವುದಿಲ್ಲ ಎಂದು ಖಡಕ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಉಕ್ರೇನ್ ಸೇನೆಯೇ ದಾಳಿ ಮಾಡಿದ್ದು ಪರಿಸರ ಹತ್ಯೆ ಎಂದು ರಷ್ಯಾ ಹೇಳಿದೆ. ಮತ್ತಷ್ಟು ಸುದ್ದಿ ಕ್ವಿಕ್ ಆಗಿ ನೋಡೋಣ ಸೂಪರ್ ಸ್ಪೀಡ್ನಲ್ಲಿ. ಫೇಸ್ಬುಕ್ನಲ್ಲಿ ಪರಿಚಯವಾದ ಯುವತಿಯನ್ನ ನಂಬಿದ ಕಂಬಾಳು ಮಠದ ಚನ್ನವೀರ ಶಿವಾಚಾರ್ಯ ಸ್ವಾಮೀಜಿ ಬರೋಬ್ಬರಿ 35 ಲಕ್ಷ ಟ್ರಾನ್ಸ್ಫರ್ ಮಾಡಿದ್ದಾರೆ. 3-4 ವರ್ಷಗಳ ಕಾಲ ಮುಚ್ಚಿಟ್ಟಿದ್ದ ಮೋಸದಾಟ ಈಗ ಬಯಲಾಗಿದೆ. ಮಳವಳ್ಳಿ ಶಾಸಕ ನರೇಂದ್ರ ಸ್ವಾಮಿ ಜೊತೆ ಬೆಂಗಳೂರು ಮೈಸೂರು ದಶಪಥ ಹೆದ್ದಾರಿ ಸಿಬ್ಬಂದಿ ವಾಗ್ವಾದ ನಡೆಸಿದ್ದಾರೆ. ಕಣಮಿಣಕಿ ಟೋಲ್ ಪ್ಲಾಜಾದಲ್ಲಿ ಈ ವಾಗ್ವಾದ ನಡೆದಿದೆ. ಬಾಗಲಕೋಟೆಯ ಮಹಾಲಿಂಗಪುರದಲ್ಲಿ ಕಾರ ಹುಣ್ಣಿಮೆಯ ಕರಿ ಹರಿಯಲು ಹೋರಿ ಓಡುವ ಸ್ಪರ್ಧೆ ನಡೆಯಿತು. ಆಗ ಹೋರಿಗಳು 3 ವೃದ್ಧರ ಮೇಲೆ ಎರಗಿವೆ. ವಿಶೇಷ ತಳಿಯ ಬಂಡೂರು ಟಗರನ್ನ ರೈತರೊಬ್ಬರು 1,10,000 ರೂಪಾಯಿ ನೀಡಿ ಖರೀದಿ ಮಾಡಿದ್ದಾರೆ. ಬಳಿಕ ಮಂಡ್ಯದ ದೇವಿಪುರದಲ್ಲಿ ಟಗರನ್ನ ಮೆರವಣಿಗೆ ಮಾಡಲಾಯಿತು.
ಆಂಧ್ರಪ್ರದೇಶದ ಅನಕಪಲ್ಲಿ ಎಂಬಲ್ಲಿ ಬಿಯರ್ ಸಾಗಿಸ್ತಾ ಇದ್ದ ಲಾರಿ ಒಂದು ಪಲ್ಟಿ ಆಗಿದೆ. ಜನರು ಸಿಕ್ಕಿದ್ದೇ ಸೀರುಂಡೆ ಅಂತ 200 ಕೇಸ್ನಷ್ಟು ಬಿಯರ್ ಎತ್ಕೊಂಡು ಹೋಗಿದ್ದಾರೆ. ಬಿಹಾರದಲ್ಲಿ ಸೇತುವೆ ಕುಸಿತಕ್ಕೆ ಬಿಜೆಪಿಯೇ ಕಾರಣ ಅಂತ ಸಚಿವ ತೇಜ್ ಪ್ರತಾಪ್ ಯಾದವ್ ಆರೋಪ ಮಾಡಿದ್ದಾರೆ. ಇದು ಇವತ್ತಿನ ಸೂಪರ್ ಪ್ರೈಮ್ at 9 ನೋಡ್ತಾ ಇರಿ ನ್ಯೂಸ್ 18 ಜಾಲ ನಮ್ಮದು ಬಲ ನಿಮ್ಮದು.